ಈ ವರ್ಷಕ್ಕೆ ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನದ ಸಂದೇಶ, ದ ಇಯರ್ ಆಫ್ ದ ಗೋಲ್ಡನ್ ಸೆಪ್ಟರ್ ಆ್ಯಂಡ್ ದ ಡಿವೈನ್ ಅಪ್ರೂವಲ್, ಸುವರ್ಣ ದಂಡ ಮತ್ತು ದೈವಿಕ ಅನುಮೋದನೆಯ ವರ್ಷ 2026. ಕಳೆದ ದಿವಸ ನಾನು 1ನೇ ತಾರೀಕು ಮುಂಜಾನೆ ಆರಂಭದ ಗಳಿಗೆಯಲ್ಲಿ ನಾನು ಈ ವಾಗ್ದಾನವನ್ನು ದೇವಜನರಿಗೂ ಸಭೆಗೂ ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ದೇವ ಮಕ್ಕಳಿಗೂ ಅದನ್ನು ರಿಲೀಸ್ ಮಾಡಲಿಕ್ಕೆ ದೇವರ ಕೃಪೆ ಕೊಟ್ಟನು. ಇಬ್ರಿಯ ಭಾಷೆಯಲ್ಲಿ ಪ್ರಧಾನವಾಗಿ ಸೆಪ್ಟಮ್, ದಂಡ, ಕೋಲು, ಅಥಾರಿಟಿಯನ್ನು, ಅಧಿಕಾರವನ್ನು ತೋರಿಸುತ್ತದೆ ಅಂತ ಹೇಳಿದೆ. ಇಬ್ರಿಯ ಭಾಷೆಯಲ್ಲಿ 2 ಮೂಲ ಪದಗಳು 2 ರೀತಿಯಲ್ಲಿ ಉಚ್ಚರಿಸ್ತಾರೆ. ಅದನ್ನು ಶೆವೆಟ್ ಅಂಡ್ ಶೆಬೆಟ್ ಅಂತಾರೆ. ಶೆವೆಟ್ ಆರ್ ಶೆಬೆಟ್ ಇದು ಕೇವಲ ಅರಸನು ಧರಿಸುವ ಆಭರಣ ಮಾತ್ರ ಅಲ್ಲ. ಆಭರಣ ಅಂದರೆ ಈ ಉಂಗುರ ಇದೆ ನೋಡ್ರಿ, ಮುದ್ರೆ ಉಂಗುರ ಅಂತೀವಿ. ಅದು ಮಾತ್ರ ಅಲ್ಲ, ಇಟ್ ರೆಪ್ರೆಸೆಂಟೆಡ್ ಡಿವೈನ್ಲಿ ಡೆಲಿಗೇಟೆಡ್ ಅಥಾರಿಟಿ. ಪರಲೋಕದಿಂದ ದೇವರು ದಯಪಾಲಿಸಿರುವ ಅಧಿಕಾರವನ್ನು ತೋರಿಸುತ್ತೇವೆ. ಸಂದೇಶದ ಕೊನೆಯಲ್ಲಿ ನಾನು ತಂದು ನಿಲ್ಲಿಸಿದ್ದು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ತಂದು ನಿಲ್ಲಿಸಿದೆ. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ದ ಸೆಪ್ಟರ್ ಶಾಲ್ ನಾಟ್ ಡಿಪಾರ್ಟ್, ಅದು ಅವನ ಕೈಯಿಂದ ತಪ್ಪುವುದಿಲ್ಲ. ದಂಡ, ಸೆಪ್ಟರ್, ಅಥಾರಿಟಿಯನ್ನು, ಕಿಂಗ್ಶಿಪ್ಪನ್ನು, ರಾಜತ್ವವನ್ನು, ಅಧಿಕಾರವನ್ನು, ರೈಚಸ್ ರೂಲರ್, ನೀತಿಯ ಆಳ್ವಿಕೆ ಮತ್ತು ಮಸಾನಿಕ್ ಫುಲ್ಫಿಲ್ಮೆಂಟ್, ಯೇಸು ಸ್ವಾಮಿಯ ಪ್ರವಚನ ನೆರವೇರಿಕೆಯನ್ನು ಈ ದಂಡ ಈ ಸ್ಪೆಕ್ಟರ್ ತಿಳಿಸುವಂಥದ್ದಾಗಿದ್ದಾರೆ. ಇದರ ಅರ್ಥ ಯಹೂದನು, ಜೂಡಾ ಇಸ್ ಚೋಸನ್ ಆಸ್ ದ ರಾಯಲ್ ಟ್ರೈಬ್. ಜೂಡಾ is chosen as the royal tribe. ರಾಜನ ಅಭಿಷೇಕವುಳ್ಳ ಒಂದು ಕುಲ ಅಂದರೆ ಅದು ಯಹೂದ ಕುಲವಾಗಿರುತ್ತೆ. ಆಮೇಲೆ ಮಸೀಯ ಯೇಸು ಸ್ವಾಮಿಯ ಕುರಿತು ಹೇಳುವಂಥ ಆಲೋಚನೆ. ಯೇಸು ಸ್ವಾಮಿ ಕಿಂಗ್ಶಿಪ್ ಪ್ಲಸ್ ಲಾ ಗಿವಿಂಗ್ ಪ್ಲಸ್ ಗ್ಲೋಬಲ್ ಒಬೀಡಿಯನ್ಸ್ ಅಂತಾರೆ. ಇದು 3 ಒಟ್ಟಿಗೆ ನೆರವೇರುವಂಥದ್ದು ಯೇಸು ಸ್ವಾಮಿಯ ಮೂಲಕವಾಗಿರುತ್ತದೆ. ಪ್ರಕಟಣೆ ಪುಸ್ತಕ 5:5 ನಾವು ಕಾಣ್ತೇವೆ, ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಸುರುಳಿಯನ್ನು, ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. Jesus is the eternal king from Judah whose authority never ends. ಆತನ ಅಧಿಕಾರಕ್ಕೆ ಕೊನೆ ಇರೋದಿಲ್ಲ. ಇದರಲ್ಲಿ ರಾಜನ ಕೈಯಲ್ಲಿರುವ ರಾಜದಂಡ ಮತ್ತು ಈ ರಾಜದಂಡವನ್ನು ರಾಜನು ಯಾರಿಗಾದರೂ ಚಾಚಿದ್ರೆ ಜೀವ, ಅಥವಾ ದಂಡವನ್ನು ಹಿಂದೆ ಕೇಳಿದ್ರೆ ಮರಣ. ಈ ಅಧಿಕಾರ ಸೆಪ್ಟರ್ಗೆ ಅಥವಾ ದಂಡಕ್ಕೆ ಇದೆ. ಇದರ ಕುರಿತು ನಾನು 1ನೇ ತಾರೀಕು ಹೇಳಿದೆ. ನಾನು ದುರಾತ್ಮನ ದಂಡ ಮತ್ತು ದೇವರಾತ್ಮನ ದಂಡ,
ಈಗ ಯಾರ ಕೈಯಲ್ಲಿದೆ ದಂಡ? ಯೇಸುವಿನ ಕೈಯಲ್ಲಿದೆ ಅನ್ನೋದನ್ನು ತಂದು ನಿಲ್ಲಿಸ್ತೆ ನಾನು. ದುಷ್ಟನ ದಂಡಾಧಿಕಾರವು ನೀತಿವಂತನ ಸ್ವಾಸ್ಥ್ಯದಲ್ಲಿ ಉಳಿಯೋದೇ ಇಲ್ಲ, ಅದನ್ನು ದೇವರು ಮುರಿತಾನೆ ಅಂತ ಹೇಳಿದೆ. ಅನಂತರ ಅಲ್ಲಿ ಆಳ್ವಿಕೆ ಮಾಡೋದು ದೇವರ ದಂಡವಾಗಿರುತ್ತೆ. ಅಲ್ಲಿವರೆಗೂ ನಾನು ತಂದು ನಿಲ್ಲಿಸಿದೆ. ಇವತ್ತು ಮುಂದುವರೆದ ಭಾಗವಾಗಿ ಮೀಕಾ ಬರೆದಂಥ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 2ನೇ ವಾಕ್ಯ. ಬುಕ್ ಆಫ್ ಮೀಕಾ ಚಾಪ್ಟರ್ 5 ವರ್ಸ್ 2. ಎಫ್ರೆತ, ಬೆತ್ಲೆಹೇಮೆ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಯೇಸುವಿನ ಕುರಿತಾಗಿ ಹೇಳಿರುವ ಪ್ರಧಾನವಾದ ಪ್ರವಾದನೆಗಳಲ್ಲಿ ಒಂದು ಆದಿಕಾಂಡ ಪುಸ್ತಕ 49:10 ನಾವು ಕಂಡುವೆವು. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ ಎಂದು. ಇಲ್ಲಿ ಅದು ಮೀಕನು ಹೇಳ್ತಾನೆ, ಇಸ್ರಾಯೇಲರನ್ನ ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವೆನು. ಮತ್ತಾಯನು ಬರೆದ ಸುವಾರ್ತೆ 2:2 ನಾವಲ್ಲಿ ಕಾಣ್ತೇವೆ. 2:2 ರಾಜನಾಗಿ, ವೇರ್ ಈಸ್ ಹಿ ಹೂ ಹ್ಯಾಸ್ ಬೀನ್ ಬಾರ್ನ್ ಕಿಂಗ್ ಆಫ್ ದ ಜ್ಯೂಸ್, ಯಹೂದರ ಅರಸನಾಗಿ ಹುಟ್ಟಿದವನು ಎಲ್ಲಿ ಎಂದು ಜೋಯಿಸರು ಬಂದು ಕೇಳುವ ಪ್ರಶ್ನೆ. ಬಾಲಾಮ್ ಪ್ರವಾದಿಯು ಇದರ ಕುರಿತು ಪ್ರವಾದನೆಯನ್ನು ಹೇಳಿದ್ದಾನೆ. ಅರಣ್ಯಕಾಂಡ ಪುಸ್ತಕ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 24 ವರ್ಸ್ 17, 24-17. ಒಬ್ಬ ಆತನನ್ನು ನೋಡ್ತಾ ಇದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸ್ತಾನೆ, ಆದರೆ ಸಮೀಪದಲ್ಲ. ಯಾಕೋಬ ವಂಶದಲ್ಲಿ ನಕ್ಷತ್ರಪ್ರಾಯನೊಬ್ಬನು ಉದಯಿಸಿದ್ದಾನೆ. ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ಅವನು ಮೋಹಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ, ಯುದ್ಧ ವೀರರೆಲ್ಲರನ್ನ ಕೆಡವಿ ಬಿಟ್ಟಿದ್ದಾನೆ. ಬಾಲಾಮನು ತಾನು ಯೇಸುವಿನ ಪ್ರವಾದನೆಯನ್ನು, ಫ್ಯೂಚರನ್ನು ನೋಡ್ತಾ ಇದ್ದಾನೆ, ಭವಿಷ್ಯದಲ್ಲಿ ನಡೆಯುವ ಕಾರ್ಯಗಳನ್ನು ಹೇಳ್ತಾ ಇದ್ದಾನೆ. ನಕ್ಷತ್ರ ಯಾವಾಗಲೂ ದಿವ್ಯವಾದ ಆಲೋಚನೆಯನ್ನು ತೋರಿಸುತ್ತದೆ. ಶುಭ ವರ್ತಮಾನವನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ. ಅವರು ಯುಗ ಯುಗಾಂತರಗಳಲ್ಲಿ ಹೊಳೆಯುವ ನಕ್ಷತ್ರಗಳಂತಿರ್ತಾರೆ. ಅಂದರೆ ಎ ಡಿವೈನ್ ಗೈಡೆನ್ಸ್ ಉಳ್ಳವರು, ಉತ್ತಮ ಆಲೋಚನೆಗಳನ್ನು ಹೇಳುವವರು. ದಂಡ, ಸೆಪ್ಟರ್, ರಾಯಲ್ ಡೊಮಿನಿಯನ್, ರಾಜನು ಆಳ್ವಿಕೆ ಮಾಡುವುದನ್ನು, ಇದರ ಕುರಿತು ಯೇಸು ಸ್ವಾಮಿಯ ಕುರಿತು ಹೇಳುವಂಥ ಮಾತುಗಳಾಗಿರುತ್ತದೆ. ಇಷ್ಟು ಕಾರ್ಯಗಳು ನಿಮ್ಮ ಗಮನದಲ್ಲಿ ಇರಲಿ. ನಾನು 1ನೇ ಪಾಯಿಂಟ್ನಲ್ಲಿ, ಪ್ರವಾದನೆಯ 1ನೇ ಭಾಗದಲ್ಲಿ ನಾನು ಹೀಗೆ ಹೇಳಿದೆ, ದಂಡ ಅಂದರೆ ಏನು, ಅದನ್ನು ದೇವರು, ಸೈತಾನನ ಕೈಯಲ್ಲಿರುವ ದಂಡ ಯಾವುದು, ಅದನ್ನು ದೇವರು ಏನು ಮಾಡ್ತಾನೆ, ಅನಂತರ ದೇವರ ದಂಡದ ವಿಷಯವಾಗಿ ಮಾತನಾಡಿದೆ. ಆ ದಂಡ ಯಾರ ಕೈಯಲ್ಲಿದೆ ಎಂಬುದನ್ನು ಕುರಿತು ಸುವಿಸ್ತಾರವಾಗಿ ನಾನು ಹೇಳಿದೆ. ಇವತ್ತು ಮತ್ತೊಂದು ಭಾಗದ ಕಡೆಗೆ, ಪ್ರವಾದನೆಯ ಶಬ್ದದ ಕಡೆಗೆ ನಾನು ಹೋಗಲಿಕ್ಕೆ ಬಯಸ್ತೇನೆ. ಕಿಂಗ್ಲಿ ಅಥಾರಿಟಿ. ಈ ದಂಡ ಪ್ರಕಟವಾಗುವುದು ಯಹೂದ ಕುಲದ ಮೂಲಕ, ಅಂದರೆ ಸಭೆ ಸ್ತುತಿಸುವ ಸಭೆಯ ಮೂಲಕನೇ.
ನೀವೊಂದು ಗಮನ ಇಟ್ಕೊಳ್ರಿ, ಪ್ರತಿಯೊಂದು ವಾಗ್ದಾನಗಳನ್ನು ದೇವರು ತನ್ನ ಸಭೆಯ ಮೂಲಕವೇ ನೆರವೇರಿಸ್ತಾ ಬರ್ತಾನೆ. ಅದಕ್ಕೆ ಸಭೆಯ ಪ್ರಾರ್ಥನೆ ಬಹು ಬಲವಾಗಿರುವಂಥದ್ದು. ಅನೇಕರಿಗೆ ಅದರ ಗೊತ್ತಿಲ್ಲ. ನಾವು ಇವತ್ತು ಉಳಿದಿರೋದು ನಮಗಾಗಿ ಸಭೆ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ. ನಾವಿವತ್ತು ಏನಾದರೂ ಆಗಿದ್ದರೆ ಸಭೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ. ಅದರಿಂದಲೇ ನಾನು ಹೇಳಿದೆ, ದೇವರು ಏನಾದರೂ ನಮಗಾಗಿ ಮಾಡಬೇಕು ಅಂದರೆ ಅದು ನಮ್ಮ ಮೂಲಕ ಅಲ್ಲ, ಸಭೆಯ ಮೂಲಕ ಮಾಡ್ತಾನೆ. ಈ ಸಭೆ ಅನೇಕ ವಿಧವಾದ ಹೋರಾಟಗಳ ಮಧ್ಯದಲ್ಲಿ ಹೋಯಿತು, ಏರುಪೇರುಗಳ ಮಧ್ಯದಲ್ಲಿ ಹೋಯಿತು, ಇಕ್ಕಟ್ಟುಗಳ ಮಧ್ಯದಲ್ಲಿ ಹಾದು ಹೋಯಿತು, ನಿರಾಶೆಗಳ ಮಧ್ಯದಲ್ಲಿ ಹಾದು ಹೋಯಿತು. ಆದರೂ ಸಭೆ ಎಲ್ಲೂ ಬಿಟ್ಕೊಡ್ಲಿಲ್ಲ. ಸಭೆ ಸ್ತುತಿಸುವಂಥ ಒಂದು ಸಭೆಯಾಗಿ, ಅದರ ಒಳಗಡೆ ಆರಾಧನೆ ಮಾಡುವ, ಸ್ತೋತ್ರ ಹೇಳುವ, ಯಹೂದ ಅಂದರೆ ಸ್ತುತಿಸುವ ಒಂದು ಗುಂಪಿನ ಜನರನ್ನು ಸಭೆ ಎಬ್ಬಿಸಲ್ಪಟ್ಟಿತು. ಸ್ತುತಿಸ್ತಿದ್ದ, ಆರಾಧಿಸ್ತಿದ್ದ ಈ ಸಭೆಯ ಮೂಲಕ ಪಟ್ಟಣಗಳ ಮೇಲೆ ಮತ್ತು ಕುಟುಂಬಗಳ ಮೇಲೆ ದೇವರು ತನ್ನ ದೊರೆತನವನ್ನು ಮಾಡುವಂತನಾಗಿದ್ದಾನೆ. ಬಹಳ ಶ್ರದ್ಧೆಯಿಂದ ಗಮನಿಸಿ ಪ್ರಿಯರೇ, ಒಂದು ಸಭೆ ಎಲ್ಲಾದರೂ ಇರೋದಾದರೆ ಆ ಸಭೆಯ ಮೂಲಕ ಆ ಪಟ್ಟಣ ಟ್ರಾನ್ಸ್ಫಾರ್ಮೇಷನ್ ಕಡೆ ನಡೆಯುತ್ತೆ, ಅದು ಬದಲಾವಣೆಗಳ ಕಡೆಗೆ ನಡೆಯುತ್ತೆ. ಅದುವರೆಗೂ ಅಲ್ಲಿ ಆಳ್ವಿಕೆ ಮಾಡುವ ರಾಜತ್ವಗಳು, ಅಂಧಕಾರ ಶಕ್ತಿಗಳು, ದುರಾತ್ಮ ಸೇನೆಗಳು, ಅಲ್ಲಲೂಯ್ಯ, ಈ ಶಕ್ತಿಗಳನ್ನು ಕೆಡುವ ಹಾಕೋದೆ ಸಭೆಯ ಸ್ತುತಿ ಮತ್ತು ಆರಾಧನೆ. ನಿಮಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ವಿವರಣೆ ಕೊಡ್ತೀನಿ. ಒಂದು ಸಭೆ ದೇವರು ಒಂದು ಕಡೆ ನೆಟ್ಟರೆ ಆ ಸಭೆಯ ಸ್ತುತಿ ಆರಾಧನೆ ಮೂಲಕ ಸುತ್ತಮುತ್ತಲು ಆಧಿಪತ್ಯ ಮಾಡ್ತಿರುವಂಥ ಅಂಧಕಾರ ಶಕ್ತಿಗಳು, ಅದು ಕೊಲೆ ಪಾತಕದ ಆತ್ಮವಾಗಿರ್ಬೋದು, ಸುಳ್ಳಿನ ಆತ್ಮವಾಗಿರ್ಬೋದು, ವ್ಯಭಿಚಾರದ ಆತ್ಮವಾಗಿರ್ಬೋದು, ಕಳ್ಳತನದ ಆತ್ಮವಾಗಿರ್ಬೋದು, ಅಲ್ಲಲ್ಲಿ ಸ್ತೋತ್ರ, ಮೋಸ, ಜಗಳ, ದ್ವೇಷ, ಇಂಥ ವಿಷದ ಬೀಜಗಳನ್ನು ಬಿತ್ತುವ ದುರಾತ್ಮಗಳ ಆಳ್ವಿಕೆಯನ್ನು ಸಭೆ ಸ್ತುತಿ ಮತ್ತು ಆರಾಧನೆ ಮೂಲಕ ಅದರ ದಂಡವನ್ನು ಮುರಿದು ದೇವರ ಪಟ್ಟಣದಲ್ಲಿ ಸಭೆಯ ಮೂಲಕ ಸುವರ್ಣ ದಂಡವನ್ನು ನೆಟ್ಟುತ್ತಾನೆ. ಹಲ್ಲೆಲೂಯಾ! ದೇವರ ದಂಡವನ್ನೆಲ್ಲ ಇಡುವಂತನಾಗಿದ್ದಾನೆ. 2026ರಲ್ಲಿ ಏರಿಯಾಗಳಲ್ಲೂ, ಪ್ರತಿಯೊಂದು ಏರಿಯಾಗಳಲ್ಲೂ ಸತ್ಯದಲ್ಲೂ ಆತ್ಮದಲ್ಲೂ ಆರಾಧನೆ ಮಾಡುವ ಸತ್ಯ ಸಭೆಗಳು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಆಧಿಪತ್ಯ ಮಾಡುವ ಅಂಧಕಾರ ಶಕ್ತಿಗಳ ಬಲಗಳು ಅದು ಲಯವಾಗುವ ವರ್ಷವಾಗಿರುತ್ತೆ. That means crime rate will come down. ಕ್ರೈಮ್ ರೇಟ್ಗಳು ಕಡಿಮೆ ಆಗುತ್ತೆ. ಸೈತಾನ್ನ ಕೆಲಸ ಕದ್ದುಕೊಳ್ಳುವುದು, ಕೊಲ್ಲುವುದು, ಹಾಳು ಮಾಡುವುದಕ್ಕಷ್ಟೇ ಅವನು ಬರೋದು. ಆದರೆ ಯೇಸು ಸ್ವಾಮಿ ಬಂದಿರೋದು ನಿನಗೆ ನಿತ್ಯ ಜೀವ ಕೊಡೋದಕ್ಕೆ, ಸಮೃದ್ಧಿಯ ಜೀವನ ಕೊಡೋದಕ್ಕೆ. ಇದರ ಒಳಗಡೆ ಅದನ್ನು ನಂಬುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ನೀನು ಹೇಳುವ ಸ್ತೋತ್ರ, ನೀನು ಮಾಡುವ ಆರಾಧನೆ, ಪ್ರತಿಕೂಲಗಳ ಮಧ್ಯದಲ್ಲೂ ಹೋರಾಟಗಳ ಮಧ್ಯದಲ್ಲೂ ನೀನು ಆರಾಧನೆ ಮಾಡ್ತಾ ಇರುವಾಗ ನಿನಗೆ ಮಾತ್ರ ಬಿಡುಗಡೆ ಅಲ್ಲ, ಅಲ್ಲಲ್ಲಿ ಆ ಪಟ್ಟಣಕ್ಕೆ ಬಿಡುಗಡೆಗಳು ನಡೆಯಲಿಕ್ಕೆ ಹೋಗುತ್ತೆ. ಪಟ್ಟಣದಲ್ಲಿ ಬದಲಾವಣೆಗಳು, ಜನರಲ್ಲಿ ಬದಲಾವಣೆಗಳು, ಸತ್ಯ ತಿಳಿಬೇಕೆನ್ನುವ ಅನ್ವೇಷಣೆಯ ಕಡೆಗೆ
ಸತ್ಯಕ್ಕಾಗಿ ನಿಲ್ಲಬೇಕು ಎಂಬ ದೃಢ ಸಂಕಲ್ಪ ಕೆಲವರ ಹೃದಯಗಳಲ್ಲಿ ದೇವರು ಹುಟ್ಟಿಸ್ತಾನೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸುತ್ತಮುತ್ತಲು ವ್ಯಾಪರಿಸುತ್ತಿರುವಂಥ ಸಕಲ ವಿಧ ಮಂತ್ರವಾದದ ಶಕ್ತಿಗಳು, ಪೂಜಾ ಶಕ್ತಿಗಳು, ಹೋಮ ಯಜ್ಞಗಳು, ಬಲಿ ಕೊಡುವ, ನರಬಲಿ ಕೊಡುವ, ಅಲ್ಲ ಮೃಗ ಬಲಿ ಕೊಡುವ, ರಕ್ತ ಸುರಿಸಿ ಮತ್ತೊಬ್ಬರಿಗೆ ಕೇಡು ಬಯಸುವ ದುರಾತ್ಮನ ಕ್ರಿಯೆಗಳು, ಯೇಸುವಿನ ನಾಮದಲ್ಲಿ ದುಷ್ಟನ ದಂಡಗಳು ಈ 2026ರಲ್ಲಿ ದೇವರು ಮುರಿದು ಸಭೆಯ ಮೂಲಕ ಪಟ್ಟಣದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಹೋಗ್ತಾನೆ. ಅದು ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ನನ್ನ ಗಂಟ್ಲಲ್ಲಿ ತುಂಬ ಸ್ಟ್ರೈನ್ ತಗೊಳಕ್ಕಾಗಲ್ಲ, ಅದರಿಂದ ನಾನು ಕಂಟ್ರೋಲ್ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಡಿಕ್ಲೇರ್, ಈ ಪಟ್ಟಣದಲ್ಲಿ ಕರ್ತನ ಆಧಿಪತ್ಯ ಆರಂಭವಾಯಿತು. ನನ್ನ ದೇವರ ಆಧಿಪತ್ಯ ಆರಂಭವಾಯಿತು. ಆಡಳಿತ ಅವನ ಬಾಹುವಿನ ಮೇಲೆ ಇದೆ. ಹಲ್ಲೆಲೂಯ. ಈ ಪಟ್ಟಣದಲ್ಲಿ ದೇವರು ನಮ್ಮನ್ನು ಯಾಕೆ ತಂದು ನೆಟ್ಟನು? ಎಲ್ಲಿಂದ? ಕರ್ನಾಟಕದ ಒಂದೊಂದು ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಅಲ್ಲಲ್ಲಿ ಈ ಸಭೆಯ ಮೂಲಕ ದೇವರು ಶುಭವಾರ್ತೆಯನ್ನು ಕೊಂಡೊಯ್ಯೋದಕ್ಕೋಸ್ಕರ. ಆಮೇಲೆ ದೇವರಾತ್ಮನ ಹೇಳಿದ್ರು ನಂಬರ್ 2, ಎರಡನೇದಾಗಿ ಇದು ನಂಬರ್ 2. ನಂಬರ್ 3, ಮೂರನೇದಾಗಿ ನಂತರ ಅಲ್ಲಿಂದನೂ ಬದಲಾವಣೆ ಆಗುತ್ತೆ. ಪರಿಶುದ್ಧಾತ್ಮನ ಹೇಳಿದನು, ಮೊದಲು ಗಮನಿಸಿ, ಮೊದಲು ಸೈತಾನನ ದಂಡವನ್ನು ದೇವರು ಮುರಿತಾನೆ, ಆಮೇಲೆ ದೇವರ ದಂಡವನ್ನು ಸ್ಥಾಪಿಸ್ತಾನೆ. ದೇವರ ದಂಡವನ್ನು ಸ್ಥಾಪಿಸಿದ ಮೇಲೆ ದೇವರು ಇಳಿದು ಬರೋದಿಲ್ಲ, ದೇವರಿಗೆ ಬದಲಾಗಿ ಸಭೆಯ ಮೂಲಕ ದೇವರು ಜನರನ್ನ ಸಂದರ್ಶಿಸ್ತಾನೆ. ಆಮೇಲೆ ಮೂರನೇದಾಗಿ ಅಲ್ಲಿಂದನೂ ದೇವರು ಬದಲಾವಣೆ ಮಾಡಿ ಅದು ವ್ಯಕ್ತಿಗತವಾಗಿ ಒಬ್ಬೊಬ್ಬರ ಕೈಯಲ್ಲೂ ಆ ದಂಡವನ್ನು ಕೊಡಕ್ಕೆ ಹೋಗ್ತಾನೆ. ನಿಮಗೆ ಅರ್ಥ ಆಗಲಿಲ್ಲ. ಗಾಡ್ ವಿಲ್ ಟ್ರಾನ್ಸ್ಫರ್ ದ ಅಥಾರಿಟಿ. ವ್ಯಕ್ತಿಗತವಾಗಿ ದಂಡವನ್ನು ದೇವರು ಸ್ತುತಿಸುವ ದೇವ ಮಕ್ಕಳ ಕೈಗೆ ಕೊಡಕ್ಕೆ ಹೋಗ್ತಾನೆ. ಆರಾಧನೆ ಮಾಡೋರು, ನಿದ್ದೆ ಮಾಡೋರಲ್ಲ, ಆರಾಧನೆ ಮಾಡೋರು. ಪ್ರತಿಕೂಲಗಳ ಮಧ್ಯದಲ್ಲೂ ನಿನ್ನ ದೇವರು ಎಲ್ಲಿ ಅಂತ ಕೇಳಿದಾಗಲೂ ನನ್ನ ದೇವರು ಪರಲೋಕದಲ್ಲಿದ್ದಾನೆ ಎಂದು ಧೈರ್ಯವಾಗಿ ಮಾತನಾಡಿದ ಒಂದು ಗುಂಪಿನ ಜನ ಆರಾಧನೆ ನಿಲ್ಲಿಸದಂತೆ ಸೌಲನ ಹಾಗೆ, ಅಲ್ಲಲೂಯ, ಶೀಲನ ಹಾಗೆ, ಅಲ್ಲಲೂಯ, ಪೌಲನು ಶೀಲನು ಆರಾಧನೆ ಮಾಡಿದ ಹಾಗೆ ಅವರು ಎಷ್ಟೇ ಕಷ್ಟ ಬಂದರು ಮಧ್ಯರಾತ್ರಿಗಳಲ್ಲಿ ಅವರು ಎದ್ದು ಸ್ತುತಿ ಪದಗಳನ್ನು ಆಡಿದ ಹಾಗೆ ಇದರ ಒಳಗಡೆ ಕೆಲ ಕುಟುಂಬಗಳು ಕಣ್ಣು ನೀರಲ್ಲಾದು ಹೋದಾಗಲೂ ಹೋರಾಟಗಳ ಮಧ್ಯದಲ್ಲೂ ಕೆಲವರು ಮಧ್ಯರಾತ್ರಿಗಳಲ್ಲಿ ಎದ್ದು ಸ್ತೋತ್ರ ಮಾಡಿದವರಿದ್ದೀರಲ್ಲ. ನಿಮ್ಮ ಸ್ತೋತ್ರ ವ್ಯರ್ಥವಾಗಲಿಲ್ಲ, ನಿಮ್ಮ ಆರಾಧನೆ ವ್ಯರ್ಥವಾಗಲಿಲ್ಲ. ಕಮಾನ್ ಅಂತವರು ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? ಹಲ್ಲೆಲೂಯ. ನಿಮ್ಮ ಕೈಗೆ ಈ ದಂಡವನ್ನು ಕೊಡಲಿಕ್ಕೆ ಹೋಗ್ತಾನೆ. ಕೀರ್ತನೆ ಹಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಕೀರ್ತನೆ 67, ಜೂಡಾ ಇಸ್ ಮೈ ಸೆಪ್ಟರ್. ಸ್ತುತಿಸುವ ದೇವರ ಜನರ ಕೈಗೆ ತಾನು ಅಧಿಕಾರ ಕೊಡಲಿಕ್ಕೆ ಹೋಗ್ತಾನೆ. ಗಿಲ್ಯಾದ್ ಸೀಮೆಯು, ಮನಸ್ಸೆಯ ದೇಶವು ನನ್ನವು, ಎಫ್ರೈಮ್ ಗೋತ್ರವು ನನಗೆ ಶಿರಸ್ತ್ರಾಣವು, ನನ್ನ ರಾಜದಂಡವು ಯಹೂದ ಕುಲವೇ. ಇವತ್ತು ಯೇಸುವಿನ ನಾಮದಲ್ಲಿ ಯಹೂದ ಕುಲದ ವಂಶದ ಕುಡಿಗಳು ಇದರ ಒಳಗಡೆ ಇದ್ದರೆ ಅವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಸ್ತುತಿಸುವವನು, ಆರಾಧನೆ ಮಾಡುವವನು ಯಾರಾದರೂ ಇದರ ಒಳಗಡೆ ಇರೋದಾದರೆ ದೇವರು ಹೇಳ್ತಾನೆ, ನಿನ್ನ ಕೈಗೆ ನನ್ನ ರಾಜದಂಡವನ್ನು, ಅಂದರೆ ನಾನು ಹೋಗೋದಿಲ್ಲ, ನನಗೆ ಬದಲಾಗಿ ನಿನ್ನನ್ನು ನಾನು ಕಳಿಸ್ತೇನೆ.
ನಾನು ಹೋಗೋದಲ್ಲ, ನನಗೆ ಬದಲಾಗಿ ನೀನು ಮುಂದೆ ಹೋಗ್ತೀಯ. ಹಲ್ಲೆಲೂಯಾ. Come on, hallelujah. We are the representatives. ನಾವು ಪರಲೋಕ ರಾಜ್ಯದ ರಾಜಾದಿ ರಾಜನ ರಾಯಭಾರಿಗಳಾಗಿ ಅಲ್ಲಿಂದ ದೊರಕಿದ ಅಧಿಕಾರದೊಂದಿಗೆ ಒಂದು ಮನೆ ಕಾಲಿಟ್ರೆ, ಒಂದು ಪಟ್ಟಣಕ್ಕೆ ಕಾಲಿಟ್ರೆ, ಒಂದು ಗ್ರಾಮಕ್ಕೆ ಕಾಲಿಟ್ರೆ, ಅಲ್ಲಿ ವ್ಯಾಪರಿಸಿ ನಿಂತಿರುವ ಅಂಧಕಾರ ಶಕ್ತಿಗಳ ಬಲಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡುತ್ತೆ. ಸ್ತುತಿಸುವ ದೇವ ಜನರ ಕೈಗೆ ದೇವರ ಅಧಿಕಾರವನ್ನು ಕೊಡ್ಲಿಕ್ಕೆ ಹೋಗ್ತಾನೆ. ಸ್ತೋತ್ರ. ಡಿಗ್ನಿಟಿ ಮೇಂಟೈನ್ ಮಾಡೋರು ಕುಂತ್ಕೊಂಡು ಅಕ್ಕಪಕ್ಕದವರ ಆರಾಧನೆ ಮಾಡ್ತಾ ಇದ್ರೆ ಮಿಕ್ಕ ನೋಡ್ತಾ ಇರ್ತಾರಲ್ಲ, ಊರ ಕತೆ ಎಲ್ಲ ನೋಡೋರು, ಊರಿನ ವಿಷಯ ಎಲ್ಲ ತಲೆ ಹಾಕೋರು, ಅವ್ರಿಗುಳ್ಳ ಆಲೋಚನೆ ಅಲ್ಲ ಇದು. ಅಲ್ಲಲ್ಲಿಯ ಎಷ್ಟೇ ಹೋರಾಟ ಬಂದರು, ಎಷ್ಟೇ ಪ್ರತಿಕೂಲ ಬಂದರು, ಆರಾಧನೆ ನಿಲ್ಲಿಸಲಿಲ್ಲ. ಚಡಿ ಏಟು ತಿಂದರು, ಆರಾಧನೆಗೆ ಬಿಡದೆ ಕೂಡ ಹಾಕಿದ್ರು. ಆ ಕೂಡ ಹಾಕಿದ ಕೋಣೆ ಒಳಗಡೆ ಅಲ್ಲೆಲ್ಲಿಯ ಸ್ತುತಿ ಮಾಡ್ರಿ ಅಂತ ಆರಾಧನೆ ಮಾಡಿದ ಒಂದು ಗುಂಪಿನ ಜನ ಇದರ ಒಳಗಡೆ ಇದ್ದಾರೆ. ಪರಲೋಕದ ದೇವರು ಹೇಳಿದನು, ಸಭೆಗೆ ಕೊಟ್ಟಂತ ಅಧಿಕಾರ ಈಗ ನಾನು ಸ್ವಲ್ಪ ಬದಲಾವಣೆ ಮಾಡಿ ವ್ಯಕ್ತಿಗತವಾಗಿ ಎಲ್ಲರ ಕೈಗೆ ವ್ಯಕ್ತಿಗತವಾಗಿ ಕೊಡ್ತೇನೆ. ಆ ವ್ಯಕ್ತಿ ನೀನಾಗಿದ್ರೆ, ಆ ಅಧಿಕಾರ ನಿನ್ನ ಕೈಯಲ್ಲಿ ಇರೋದಾದ್ರೆ, ನೀನು ಸ್ತುತಿಸುವ ವ್ಯಕ್ತಿ ಆದರೆ, ಆರಾಧನೆ ಮಾಡೋ ವ್ಯಕ್ತಿ ಆದರೆ, ಅಲ್ಲಿ ದೇವರ ದಂಡ. ನೀನು ನಿನ್ನ ಬಲದಿಂದಲ್ಲ ಹೋಗ್ತಾ ಇರೋದಿದು. ಅಲ್ಲೆಲೂಯ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ಯೆಹೋವನು ನಿಯೋಜಿಸಿದ ರಾಜದಂಡದೊಂದಿಗೆ ನೀನು ಹೋಗ್ತಾ ಇದೀಯ. ಮುಂಚೆ ನೀನು ಹೋದ ರೀತಿಯಲ್ಲ, 2026ರಲ್ಲಿ ನೀನು ಮಾರ್ಪಾಡಾಗಿರ್ತೀಯ. ನಿನ್ನ ಶಬ್ದಕ್ಕೆ ಬದಲಾವಣೆ, ನಿನ್ನ ಮಾತಿಗೆ ಬದಲಾವಣೆ, ನಿನ್ನ ಅಭಿಷೇಕಕ್ಕೆ ಬದಲಾವಣೆ, ನಿನ್ನ ನೋಟದಲ್ಲಿ ದೆವ್ವಗಳು ನಡುಗುತ್ತೆ. ನೀನು ಕಾಲಿಡುವಾಗ ಅಂಧಕಾರ ಶಕ್ತಿಗಳು ಕೀಳಡಗುತ್ತೆ. ಪಟ್ಟಣಗಳು ಮಾತ್ರವಲ್ಲ, ಕುಟುಂಬಗಳು ಮಾತ್ರವಲ್ಲ, ಗ್ರಾಮಗಳು ಮಾತ್ರವಲ್ಲ, ಅಧಿಪತಿಗಳು ಬಿಡುಗಡೆ ಆಗುವ ಅಭಿಷೇಕ. ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. ಎಸ್, ಎಸ್, ಎಸ್. ಆಮೇಲೆ ಕೆಲವರನ್ನ ದೇವರು ಟ್ರೈನಿಂಗ್ ಕೊಡ್ತಾ ಇದ್ದಾನೆ, ಕೆಲವರನ್ನ ದೇವರು ಅಭ್ಯಾಸ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ಆಮೇಲೆ ಯುದ್ಧಕ್ಕಾಗಿ ನಿನ್ನ ಕೈಗಳನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ. ಕಾಲಗಕ್ಕಾಗಿ ಬೆರಳುಗಳಿಗೆ ಅವನ ಅಭ್ಯಾಸ ಮಾಡ್ತಾ ಇದ್ದಾನೆ. ಯುದ್ಧ ವಿದ್ಯೆಯನ್ನು ಕಲಿಸ್ತಾ ಇದ್ದಾನೆ. ಸ್ತೋತ್ರ ಹೇಳ್ದ ಇದ್ದವರು, ಆರಾಧನೆ ಮಾಡದ ಇದ್ದವ್ರಿಗಲ್ಲ, ಸ್ತೋತ್ರ ಹೇಳಿದವರು, ಆರಾಧನೆ ಮಾಡಿದವರು, ದೇವ ನಾಮಕ್ಕಾಗಿ ನಿಂತವರು, ಪೆಟ್ಟು ತಿಂದರು, ಒದೆ ತಿಂದರು, ಸಾಕ್ಷಿಯಾಗಿ ನಿಂತ್ಕೊಂಡವರು, ದೈವ ಕೃಪೆಯಲ್ಲಿ ನಿಂತವರು, ನಿಂದಿಸಿದವರ ಮಧ್ಯದಲ್ಲಿ ದೇವರ ಸ್ತೋತ್ರ ಮರ್ಯಾದೆ ಹೇಳ್ತಾ ಇದ್ದವರು, ಅಂಥ ವ್ಯಕ್ತಿಗಳ ಕೈಯಲ್ಲಿ ಪರಲೋಕದ ದೇವರು ಕೆಲವರ ಕೈಯಲ್ಲಿ ದಂಡಗಳನ್ನು ಕೊಡ್ತಾ ಇದ್ದಾನೆ. ಆ ದಂಡ ಪರಲೋಕದ ದೇವರ ದಂಡ, ರಾಜಾದಿರಾಜನ ದಂಡ. ಆ ದಂಡ ಹಿಡಿದು ನೀನು ಎಲ್ಲಿ ಪ್ರವೇಶ ಮಾಡ್ತೀಯೋ ಅಲ್ಲಿರುವ ಅಂಧಕಾರ ಶಕ್ತಿಗಳ ಅಲ್ಲಲ್ಲಿ ಆಳ್ವಿಕೆಗೆ ಕೊನೆ ಆಗುತ್ತೆ. ಬಲವಂತ ಯಾರಿಗೂ ಇಲ್ಲ. ಬೇಕಾದವ್ರು ತಗೊಳ್ರಿ, ಬೇಡ ಇದರಿಂದ ಎಲ್ಲ ನನಗೆ ವಾಪಸ್ ಬರಲಿ. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ನೋಡ್ರಿ, ಅದಕ್ಕೆ
ದೇವರ ವಾಕ್ಯ ಹೇಳ್ತದೆ, ಯಹೂದನ ಕೈಯಿಂದ ಈ ರಾಜದಂಡವು ತಪ್ಪಿ ಹೋಗೋದಿಲ್ಲ. ನನ್ನ ರಾಜದಂಡವು ಯಹೂದ ಕುಲವೇ. ನನ್ನ ರಾಜದಂಡವು ಯಾರು? ಯಹೂದ ಕುಲವೇ. ಯಹೂದ ಕುಲದಲ್ಲಿ ಹುಟ್ಟಿರುವ ನಾವುಗಳು, ಆಮೇಲೆ ಯಹೂದ ಕುಲದಲ್ಲಿ ಹುಟ್ಟಿದ ದಾವೀದನ ಅಂಕೂರದಲ್ಲಿ ಚಿಗುರು ಹೊಡೆದ ಯೇಸುವಿನ ಮಕ್ಕಳಾಗಿರುವ ನಾವು. ಹಲ್ಲೆಲೂಯ. ಯಹೂದ ಕುಲದ ಸಿಂಹವಾದರೆ ಯಹೂದ ಕುಲದ ಸಿಂಹದ ಮರಿಗಳು ನಾವು. ಗಮನಿಸಿ, ಈ ಯುದ್ಧಕ್ಕೆ ಹೋಗಬೇಕಾದ್ರೆ ಈ ಯಹೂದ ಕುಲ ಮುಂದೆ ಹೋಗ್ಬೇಕು. ಯಾಕಂದರೆ ಯಹೂದ ಕುಲ ಮುಂದೆ ಹೋದರೆ ಜಯ ನಿಶ್ಚಿತ, ಬಿಡುಗಡೆ ಖಚಿತ. ಸ್ತೋತ್ರ ಹೇಳಲಿಲ್ಲ. ಆರಾಧನೆಗೆ ಬರೋರು ನೋಡ್ರಿ, ಬೇಕಾದ್ರೆ ಈ ಸ್ತೋತ್ರ ಹೇಳೋರು ಆರಾಧನೆ ಮಾಡೋರೆಲ್ಲ ಮುಂದೆ ಬಂದು ಕುತ್ಕೊಂಡ್ಬಿಡ್ತಾರೆ. ಬ್ಯಾಕ್ ಬೆಂಚ್ ಯಾವಾಗಲೂ ಇರೋದೆ. ಅವರು ವಾಚ್ಮೆನ್ ಥರ ಕಾಯ್ತಾ ಇರ್ತಾರೆ. ಹಿಂಗೆ ಈ ಶಾಲೆಯಲ್ಲಿ ಗಲಾಟೆ ಮಾಡೋ ಮಕ್ಕಳೆಲ್ಲ ಎಲ್ಲಿರ್ತಾರೆ ಹೇಳಿ? ತಾಯಿದಿರೋದು. ಪೇರೆಂಟ್ಸ್ ಮೀಟಿಂಗ್ ಹೋದರೆ ಏನು ಹೇಳ್ತಾರೆ? ಇವನು ಸರಿಯಾಗಿ ಮಾರ್ಕೆ ತಗೊಳಲ್ಲ ಅಂತ ಬೈದರೆ, ನೀವು ಅವನ್ನ ಲಾಸ್ಟ್ ಪಿಂಚ್ಗೆ ಹಾಕಿದ್ದಲ್ಲ, ಅವನೇ ಹೋಗಿ ಕೂತ್ಕೊಂಡಿತ್ತು. ಸ್ತೋತ್ರ ಬರಲಿಲ್ಲ. ಗಲಾಟೆ ಮಾಡ್ತಾರೆ. ಸ್ತೋತ್ರ. ಇವರೆಲ್ಲ ನೋಡ್ರಿ, ಈ ಸ್ತೋತ್ರ ಹೇಳೋರೆಲ್ಲ ಮುಂದೆ ಬಂದ್ಬಿಡ್ತಾರೆ. ಆರಾಧನೆ ಮಾಡೋರು ಎಲ್ಲದರಲ್ಲೂ ಮುಂದೆ ಇರ್ತಾರೆ. ನಿಮ್ಮನ್ನೇ ನೀವು ಯೋಚನೆ ಮಾಡಿರಿ, ನೀವು ಎಲ್ಲಿದ್ದೀರಾ ಅಂತ. ಸ್ತೋತ್ರ ಹೇಳಲಿಲ್ಲ. ಹಾಗಾದರೆ ನಾವು ಹಿಂದೆ ಇರೋರು ಸ್ತೋತ್ರ ಹೇಳಲ್ವಾ ಅಂತ ಹೇಳ್ಬೋದು, ಲೇಟಾಗಿ. ನೀವು ವಾಕ್ಯ ಕೊಟ್ಟರೆ ಅರ್ಥ ಆಗುತ್ತೆ. ನ್ಯಾಯಸ್ಥಾಪಕರ ಪುಸ್ತಕ, ಬುಕ್ ಆಫ್ ಜಡ್ಜಸ್ 1ನೇ ಅಧ್ಯಾಯ. ಬುಕ್ ಆಫ್ ಜಡ್ಜಸ್ 1ನೇ ಅಧ್ಯಾಯ, ಅದರ 1 ಮತ್ತು 2ನೇ ವಾಕ್ಯ. 1 ಮತ್ತು 2ನೇ ವಾಕ್ಯ. ಯೆಹೋಶುವನು ಮರಣ ಹೊಂದಿದ ನಂತರ ಇಸ್ರಾಯೇಲರು ಕಾನಾನ್ಯರೊಡನೆ ಯುದ್ಧ ಮಾಡುವುದಕ್ಕೆ ನಮ್ಮಲ್ಲಿ. ನೋಡ್ರಿ, ಗಮನಿಸ್ರಿ. ಈಗ ಇಸ್ರಾಯೇಲರು ಕನಾನ್ಯರೊಡನೆ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಯುದ್ಧ ಮಾಡೋದಕ್ಕೆ ನಮ್ಮಲ್ಲಿ ಮೊದಲು ಯಾರು ಹೋಗಬೇಕು ಎಂದು ಹೇಳ್ರಿ. ಮೊದಲು ಯಾರು ಹೋಗ್ಬೇಕು? 12 ಕುಲದಲ್ಲಿ ಯಾರು ಹೋಗ್ಬೇಕು? ಲೇವಿ ಹೋಗ್ಬೇಕಾ? ಜೋಸೆಫ್ ಹೋಗ್ಬೇಕಾ? ಮನಸ್ಸೆ ಹೋಗ್ಬೇಕಾ? ಎಫ್ರೈಮ್ ಹೋಗ್ಬೇಕಾ? ರೂಬನ್ ಹೋಗ್ಬೇಕಾ? ದೇವ್ರು ಹೇಳಿದ್ರು ಇವ್ರು ಯಾರು ಬೇಡ. ಹೋಗೋದಾದ್ರೆ ಯಹೂದ ಕುಲ ಮೊದಲು ಹೋಗ್ಲಿ. ಯಾರು ಹೋಗ್ಲಿ? ಸ್ತೋತ್ರ. ಪಟ್ಟಣದ ಬಿಡುಗಡೆ ಬೇಕಾ? ಸ್ತೋತ್ರ ಹೇಳೋ ದೇವ ಮಕ್ಕಳು ಮುಂದೆ ಬರಬೇಕಾ? ಆರಾಧನೆ ಮಾಡೋ ಮಕ್ಕಳು ಮುಂದೆ ಬರಬೇಕಾ? ದೇವ ಜನರ ಕೈಯಲ್ಲಿ ಈ ವರ್ಷ 26ರಲ್ಲಿ ಗುಣಗುಟ್ಟವರ ಕೈಯಲ್ಲಿ ಅಲ್ಲ, ಎಷ್ಟು ಕೊಟ್ಟರು ಕೃತಜ್ಞತೆ ಇಲ್ದರೆ ಇರೋರ ಕೈಯಲ್ಲಿ ಅಲ್ಲ, ದೇವರಿಗೆ ಅಲ್ಪದ್ರಲ್ಲೂ ಕೃತಜ್ಞತೆ ಹೇಳುವ, ಸ್ತೋತ್ರ ಹೇಳುವ, ದೇವರನ್ನ ಆರಾಧನೆ ಮಾಡುವ, ಸ್ತುತಿ ಪದಗಳನ್ನು ಆಡುವವರು ಅವರು ಮುಂದೆ ಹೋಗಲಿ. ಯಹೂದ ಮುಂದೆ ಹೋಗಲಿ. ನನ್ನ ರಾಜದಂಡವು ಯಹೂದ ಕುಲವೇ. ನನ್ನ ರಾಜದಂಡವು. ಹಾಗಾದ್ರೆ ಈಗ ಶಿಫ್ಟ್ ಆಗಿದೆ. ದೇವರ ಕೈಯಲ್ಲಿದ್ದ ರಾಜದಂಡ ಅದನ್ನ ಈಗ ಸ್ತೋತ್ರ ಹೇಳುವವರ ಕೈಗೆ ಕೊಡ್ತಾರೆ. ಸ್ತೋತ್ರ. ಆಮೇಲೆ ಈಗ ದೇವರು ಹೇಳ್ತಾರೆ ಯಹೂದ ಮುಂದೆ ಹೋಗಲಿ, ನನಗೆ ಬದಲಾಗಿ ಯೆಹೋಷಾಫಾಟನಿಗೆ ದೇವರು ಹೇಳ್ತಾರೆ ಯಾರು ಮುಂದೆ ಹೋಗ್ಬೇಕು? ಸ್ತೋತ್ರ ಹೇಳೋರು ಮುಂದೆ ಹೋಗ್ಲಿ. ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳೋರು ಇದ್ದಾರೆ. ಪಾಸ್ಟ್ರೆ, ಈ ಐ ಥಿಂಕ್ 2 Chronicles 20:16-17. ನಾಳೆ ಬೆಳಿಗ್ಗೆ ಅವರಿಗೆ ವಿರೋಧವಾಗಿ ಹೊರಡಿರಿ.
ಇಗೋ, ಆ. ಅವರು ಅಚ್ಚಿಚ್ ಘಟ್ಟದ ಮಾರ್ಗವಾಗಿ ಬರುತ್ತಾರೆ. ಆ, ಯೆರೂವೇಲ್ ಅರಣ್ಯದ ಮುಂದಿರುವ ಆ. ಕಣಿವೆಯ ತುದಿಯಲ್ಲಿ ಅವರನ್ನ ಸಂಧಿಸಿರಿ. ಆ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಈ ಸಾರಿ ಯುದ್ಧ ಮಾಡೋದು ಅವಶ್ಯಕತೆ ಇಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಆ. ಸುಮ್ಮನೆ ನಿಂತುಕೊಂಡು ಆ. ಯೆಹೋವನು ನಿಮಗೋಸ್ಕರ ನಡೆಸುವ ಆ. ರಕ್ಷಣಾ ಕಾರ್ಯವನ್ನ ನೋಡಿರಿ. ಆ. ಹೆದರಬೇಡಿರಿ, ಆ. ಕಳವಳಗೊಳ್ಳಬೇಡಿರಿ. ಆ. ನಾಳೆ ಅವರ ಎದುರುಗಡೆ ಹೊರಡಿರಿ, ಆ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಅಲ್ಲಿ ಯಾರಿಗೆ ಮೊದಲು ಹೇಳಿದ? ಯಹೂದ್ಯರೇ, ಯೆರೂಸಲೇಮಿನವರೇ ಅಂತ ಹೇಳಕ್ ಮುಂಚೆ ಯಾರಿಗೆ ಹೇಳಿದ್ರು? ಮೊದಲು ಹೊರಡ್ರಿ, ನೀವು ಹೋಗ್ರಿ. ಸ್ತುತಿ ಮುಂದೆ ಹೋಯ್ತಾ ದೇವರ ರೆಪ್ರೆಸೆಂಟೇಟಿವ್ ಆಗಿ ಅಧಿಕಾರ ದಂಡ. ಇವತ್ತು ನನಗೆ ಆ ದಂಡ ಬೇಕು. ಕಮ ಆ ಅಧಿಕಾರ ನನ್ನ ಕೈಯಲ್ಲಿ ದೇವರು ಕೊಟ್ಟು. ನಾನು ಮಾತಾಡ್ತಾ ಇರೋದು ಪ್ರಬೋಧನೆಯ ಕ್ರಿಯೆಗಳು. ನಾನು ಮಾತಾಡ್ತಾ ಇರೋದು ಕಮಾನ್ ಆ ದಂಡ ಹಿಡಿದು ಮುಂದೆ ಹೋಗಲೇ. ಪ್ರತಿಯೊಬ್ಬರ ಕೈಯಲ್ಲಿ ಕಂಬ ತರ ಕುತ್ಕೊಳ್ಳೋರಲ್ಲ, ಆರಾಧನೆ ಮಾಡುವವರು, ಸ್ತುತಿ ಹೇಳುವವರ ಕೈಯಲ್ಲಿ. ನೀನು ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್. You are not an ordinary person. Come on, Deepa. Next generation. ತಲೆಮಾರುಗಳು ದಂಡಗಳನ್ನು ಕೈ ಬದಲಾವಣೆ ಆಗ್ತಾ ಇದೆ. ದೇವರೊಬ್ಬರಿಂದ ಒಬ್ಬರು ಕೈ ಕೊಡ್ತಾ ಇದ್ದಾನೆ. ದೇವರ ಅಧಿಕಾರ ಒಬ್ಬೊಬ್ಬರ ಮೇಲೆ ಕೊಡ್ತಾ ಇದ್ದಾನೆ. ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ ಯಹೂದ ಮುಂದೆ ಹೋಗಲೇ. ಯಹೂದ ಮುಂದೆ ಹೋಗ್ಲಿ. ವೇರ್ ಇಸ್ ಅಂಜು? ಅಂಜು ನೆನ್ನೆ ಪರಿಶುದ್ಧಾತ್ಮರು ಹೇಳಿದ್ರು, ಇವನ ಮೇಲೆ ಒಂದು ಅಧಿಕಾರ ದೇವರು ಕಳ್ಸೋಕೆ ಹೋಗ್ತಾರೆ. ಆಡಿನ ಮೂಲಕ ಮಾತ್ರ ಅಲ್ಲ, ವಾಕ್ಯದ ಮೇಲೆ ಅಧಿಕಾರ. ಹಲ್ಲೆಲೂಯ. ಕೆಲವರನ್ನ ಮೊಣಕಾಲು ಮಡಿಚತಕ್ಕಂತೆ ಮಾಡುವುದಕ್ಕೆ ಬೇಕಾದ ಅಧಿಕಾರ ಪರಿಶುದ್ಧಾತ್ಮನ ರೆಪ್ರೆಸೆಂಟೇಟಿವ್ ಆಗಿ ದೇವದಂಡ ಈಗ ದೇವರು ನಮ್ಮ ಕೈಯಲ್ಲಿ ಕೊಡ್ತಾ ಇದ್ದಾನೆ. Listen to me. ಇದು ಎಲ್ಲೆಲ್ಲಿ ಸ್ತುತಿ ಮೊದಲು ಎಲ್ಲೆಲ್ಲಿ ಹೋಗುತ್ತೋ ಅಂದರೆ ಯಹೂದ ಹೋದರೆ ಪಟ್ಟಣಗಳು ದುಷ್ಟನ ಆಳ್ವಿಕೆಯಿಂದ ಕೆಳಗಡೆ ಉರುಳುತ್ತವೆ, ಕೋಟೆಗಳು ಕೆಡವಲ್ಪಡುತ್ತೆ. ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳುತ್ತೆ, ನೀವು ಸುಮ್ಮನೆ ನಿಂತ್ಕೊಳ್ರಿ. ಎರಿಕೋ ಗೋಡೆಯ ಸುತ್ತಲೂ 6 ದಿನ ಸುಮ್ಮನೆ ಸುತ್ರಿ. ಆದರೆ 7ನೇ ದಿವಸ 7 ಬಾರಿ ಸುತ್ತ ಸ್ತೋತ್ರದೊಂದಿಗೆ ಆರಾಧನೊಂದಿಗೆ ಸ್ತುತಿಸ್ತಾ ಆ ಕೋಟೆ ಬೀಳಲಿಕ್ಕೆ ಹೋಗುತ್ತೆ. ಇವತ್ತು ನಿಮಗೆ ವಿರುದ್ಧವಾಗಿ ತಲೆ ಎತ್ತಿದ ಕೋಟೆ ಕೊತ್ತಲೆಗಳು, ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ, ನಿಮ್ಮ ವಾಗ್ದಾನಕ್ಕೆ ವಿರುದ್ಧವಾಗಿ, ನಿಮ್ಮ ತಲೆಮಾರಿನ ಆಶೀರ್ವಾದಕ್ಕೆ ವಿರುದ್ಧವಾಗಿ ತಲೆ ಎತ್ತಿದ ಪಟ್ಟಣದಲ್ಲಿ, ಕುಟುಂಬಗಳಲ್ಲಿ ಆಳ್ವಿಕೆ ಮಾಡಿದ ಅಂಧಕಾರ ಶಕ್ತಿಗಳ ಬಲಗಳು ಮುರಿಯಲ್ಪಡ್ತಾ ಇದೆ. ಹೊಸ ಒಡಂಬಡಿಕೆಯ ಅಭಿಷಕ್ತರುಗಳು, ಹೊಸ ಒಡಂಬಡಿಕೆಯ ಯಹೂದ್ಯರು, ಸ್ತೋತ್ರ ಹೇಳುವವರು,
ಆರಾಧನೆ ಮಾಡುವವರು, ಬೆಲೆ ತೆತ್ತಿದವರು, ಪ್ರಾಣ ಹೋದ್ರು ದೇವರ ಆರಾಧನೆ ತಪ್ಪಿಸಿಕೊಳ್ಳದಂತೆ, ಕೆಲವರಿಗೆ ಹುಡುಗಾಟ, ಕೆಲವರಿಗೆ ಬೇಜವಾಬ್ದಾರಿ, ಕೆಲವರಿಗೆ ಆಲಸ್ಯ, ಆರಾಧನೆಗೆ ಬಂದರೆ ಬರೋದೇ ಬೇಡದ ನಾವು ಬೇಡವಾ ಅನ್ನೋ ರೀತಿಯಲ್ಲಿ ಬರ್ತಾರೆ. ಆದರೆ ಇದರ ಒಳಗಡೆ ಕೆಲವರಿದ್ದಾರೆ. ಅಂಥವ್ರು ಇದ್ರ ಒಳಗಡೆ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ನೀವೊಂದು ಪಟ್ಟಣಕ್ಕೆ ಹೋದರೆ, ಒಂದು ಸ್ಥಳಕ್ಕೆ ಹೋದರೆ, ಒಂದು ಮನೆಗೆ ಹೋದರೆ, ಒಂದು ಗ್ರಾಮಕ್ಕೆ ಹೋದರೆ, ಅಲ್ಲಿ ಅಧಿಕಾರ. ಮತ್ತಾಯ 28:18 ಯೇಸು ಸ್ವಾಮಿ ಹೇಳಿದ್ರು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಯಾರ ಕೈಯಲ್ಲಿ ಅಧಿಕಾರ? ಯೇಸುವಿನ ಕೈಯಲ್ಲಿ. ಆ ಯೇಸುವಿನ ಕೈಯಲ್ಲಿದ್ದ ಅಧಿಕಾರ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾನೆ, ನನಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ. ನಾನು ಹೇಳಿದೆ, ಈ ಲೋಕದಿಂದ ತಲೆ ಎತ್ತಿದ ಶಕ್ತಿಗಳು ಬೇರೆ, ಪರಲೋಕದಿಂದ ಬಂದ ರಾಜದಂಡ ಬೇರೆ. ಅದರಿಂದನೇ ದೇವರ ವಾಕ್ಯ ಹೇಳ್ತದೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಅದರಿಂದ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಯೇಸು ಸ್ವಾಮಿ ಹೋಗಲಿಲ್ಲ. ಯೇಸು ಸ್ವಾಮಿ ಹೇಳಿದನು, ನನಗೆ ಅಧಿಕಾರ ಕೊಟ್ಟಿರುವ ದೇವರ ಹೆಸರಿನಲ್ಲಿ ನಾನು ನಿಮಗೆ ಅಧಿಕಾರವನ್ನು, ಬಲವನ್ನು ಕೊಡ್ತೇನೆ. ಆವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲಗಳನ್ನು ತುಳಿಯುವ ಅಧಿಕಾರವನ್ನು, ಬಲವನ್ನು ನಾನು ನಿಮಗೆ ಕೊಡುತ್ತೇನೆ. ನೀವು ಘಟ ಸರ್ಪಗಳನ್ನು ತುಳಿತೀರಾ, ವಿಷಕರವಾದ ಹಾವುಗಳನ್ನು ತುಳಿತೀರಾ. ಯಾವ ಕೇಡನ್ನು ನಿಮಗೆ ಮಾಡೋದಿಲ್ಲ, ಮಾಡಕ್ಕಾಗೋದಿಲ್ಲ. ಕಾರಣ ರಾಜದಂಡ. ದೇವರು ಕೆಲವರ ಬಾಯನ್ನು ಬಲಪಡಿಸಕ್ಕೆ ಹೋಗ್ತಾನೆ. ನನಗೆ ದೇವರು ಹೀಗೆ ಹೇಳಿದನು, ಪ್ರಬೋಧನೆ ಶಬ್ದವಾಗಿ ನನಗೆ ಹೇಳಕ್ಕೆ ಹೇಳಿದನು, ನಿನಗೆ ವಿರುದ್ಧವಾಗಿ ನಿಂತು ಮುಯ್ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ, ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ದೇವರು ನೀನು ಬಾಲಕರ ಮತ್ತು ಮೊಲೆಗೂಸುಗಳ ಬಾಯಿಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ಇಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಆಮೇಲೆ ಸ್ತುತಿಸೋರು ಯಾರಾದ್ರೂ ಇದ್ರೆ, ಆರಾಧನೆ ಮಾಡುವವರ ಬಾಯಿಗಳನ್ನು ಸ್ತೋತ್ರ. ಹೇ, ಕೆಲವರು ಬಾಯಿ ತೆರೆದ್ರೆ ಕೆಟ್ಟ ಮಾತುಗಳೇ ಬರೋದು, ಹೊಲಸು ಮಾತಾಡೋರು. ಕೆಲವ್ರು ಬಾಯಿ ತೆರೆದ್ರೆ ಸುಳ್ಳು ಮಾತೇ ಬರೋದು, ಕೆಲವ್ರು ಬಾಯಿ ತೆರೆದ್ರೆ ವಂಚನೆಯ ಮಾತೇ ಬರೋದು. ಅವ್ರಿಗಿರೋ ಆಲೋಚನೆ ಅಲ್ಲ ಇದು. ಆದರೆ ಎಷ್ಟೇ ಹೋರಾಟ ಬಂದ್ರೂ ಸ್ತೋತ್ರ 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 ಸ್ತೋತ್ರ. ಅಪ್ಪ ನಿನಗೆ ಸ್ತೋತ್ರ. ಬಂದ ಹೋರಾಟಕ್ಕಾಗಿ ಸ್ತೋತ್ರ, ಬರಲಿಕ್ಕಿರುವ ಹೋರಾಟಕ್ಕಾಗಿ ಸ್ತೋತ್ರ ಎಂದು ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳುವವರ ಅವರ ಬಾಯಿಯನ್ನು ದೇವರು ಬಲವಾದ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ, ಬಲವಾದ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ನಿನ್ನ ಬಾಯಿ ನುಡಿದ್ರೆ, ನಿನ್ನ ಬಾಯಿ ನುಡಿದ್ರೆ ಅದು ನೆರವೇರುತ್ತೆ, ಅದೊಂದು ಬಲವಾದ ಸಾಕ್ಷಿ ಆಗುತ್ತೆ. ಆಮೇಲೆ
ನಿಮಗೆ ಅರ್ಥ ಆಗಲಿಲ್ಲ. ನೀವೊಂದು ಮರಣದ ಮನೆಗೆ ಹೋಗ್ತೀರ. ಮರಣದ ಅಂಚಿನಲ್ಲಿರುವ ವ್ಯಕ್ತಿಯನ್ನು ನೋಡಿ, ಯೇಸುವಿನ ನಾಮದಲ್ಲಿ ಏ ಮರಣದ ಆತ್ಮನೆ ಬಿಟ್ಟು ತೊಲಗು, ಜೀವ ಉಂಟಾಗಲಿ ಅಂದರೆ ಮರಣಕ್ಕಾಗಿ ವಿಧಿ ಬರೆಯಲ್ಪಟ್ಟ ವ್ಯಕ್ತಿ ಎದ್ದು ಕುತ್ಕೊಂಡು ಹೇಳ್ತಾನೆ, ಯೇಸುವ ನನ್ನನ್ನು ಸೌಖ್ಯ ಮಾಡಿದನು ಎಂದು. ಬಲವಾದ ಸಾಕ್ಷಿಗಳು ಇವತ್ತು ನಿಮ್ಮ ಮಿನಿಸ್ಟ್ರಿಗಳಲ್ಲಿ ಹೊರಗಡೆ ಬರಕ್ಕೆ ಹೋಗುತ್ತೆ. ಐ ಬಿಲೀವ್ ಇನ್. ನನ್ನ ಮಿನಿಸ್ಟ್ರಿಯಲ್ಲಿ ನಾನು ಅದು ಕಾಣ್ತೀನಿ. ನಾನು ಕಾಣ್ತೀನಿ. ಯೋಶ್ವ ಹೇಳಿದನು, ಸೂರ್ಯ ನೀನು ಹಲೋನ್ನಲ್ಲೂ, ಚಂದ್ರ ನೀನು ಗಿಬಿಯೋನಿನಲ್ಲೂ ನಿಲ್ತು. ಎಲಿಯ ಹೇಳ್ದ, ನಾನು ಹೇಳ್ದೆ ಮಳೆ ಆಗಲಿ ಮಂಜಾಗಲಿ ಸುರಿಲಿಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಲಾಸರನೇ ಹೊರಗಡೆ ಬಾ. ಲಾಸರನು ಹೊರಗಡೆ ಬಂದ. ಯೇಸು ಸ್ವಾಮಿ ಹೇಳಿದ್ರು, ಪರಲೋಕದಲ್ಲೂ ಭೂಲೋಕದಲ್ಲೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿತ್ತು. ಮರಣದ ಮೇಲೂ ಅಧಿಕಾರ, ಪಾತಾಳದ ಮೇಲೆ ಅಧಿಕಾರ, ದುರಾತ್ಮನ ಮೇಲೆ ಅಧಿಕಾರ, ದುಷ್ಟ ಶಕ್ತಿಗಳ ಮೇಲೆ ಅಧಿಕಾರ ದೇವರು ಕೊಟ್ಟಿರೋದಾದರೆ ಆ ಅಧಿಕಾರ ನಾನು ಪರಲೋಕಕ್ಕೆ ಹೋಗುವಾಗ ತಗೊಂಡೋಗ್ತಾ ಇಲ್ಲ. ನನ್ನನ್ನು ಆರಾಧಿಸುವ ಒಂದು ಗುಂಪಿನ ಜನ, ಅಲ್ಲೆಲ್ಲೂಯ್ಯ, ಅವರ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ರಿಸೀವ್ ಮಾಡ್ಕೊಳ್ರಿ. ನಾನು ಇದೆಲ್ಲರ ಕೈಗೆ ತಂದು ಕೊಡೋಕೆ ಆಗ್ತಾ ಇಲ್ಲ ನನಗೆ. ರಿಸೀವ್ ಮಾಡ್ಕೊಳೋರು ರಿಸೀವ್ ಮಾಡ್ಕೊಳ್ರಿ. ರಿಸೀವ್ ಮಾಡೋರು ರಿಸೀವ್ ಮಾಡ್ಕೊಳ್ರಿ. ನಿಮ್ಮ ಆಕ್ಷನ್ಗಳಿಂದ ರಿಸೀವ್ ಮಾಡ್ಕೊಳ್ರಿ. ಪರಿಶುದ್ಧಾತ್ಮನ ಹೇಳಿದನು, ಈ ವರ್ಷ 2026ರಲ್ಲಿ ಈ ರಾಜದಂಡದ ಕುರಿತಾದ ಪ್ರಕಟಣೆ ಈ ದಿವಸಗಳಲ್ಲಿ ಜನರಿಗೆ ಉಂಟಾಗುತ್ತೆ. ಈ ದಿವಸಗಳಲ್ಲಿ God will reveal about the scepter, the revelation about the scepter. God will reveal to you. ದೇವರು ನಿಮಗೆ ಅದನ್ನು ಪ್ರಕಟಗೊಳಿಸಲಿಕ್ಕೆ ಹೋಗುತ್ತಾನೆ. 2026ರಲ್ಲಿ ನಮಗೆ ಸಿಕ್ಕಿದ ಆ ಪ್ರಕಟಣೆ ನಾನು ನಿಮ್ಮ ಬಳಿಯಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ. ದೇವರಾತ್ಮ ನನಗೆ ಹೀಗೆ ಹೇಳಿದನು, ಈ ವರ್ಷ 2026ರಲ್ಲಿ ರಾಜದಂಡದ ಕುರಿತಾದ ಪ್ರಕಟಣೆಗಳು ದಿವಸಗಳಲ್ಲಿ ಜನರಿಗೆ ಉಂಟಾಗುತ್ತದೆ. ಅವರುಗಳು ಸ್ತುತಿಸುತ್ತಿರುವಾಗಲೇ ಅನೇಕ ಶಕ್ತಿಗಳ ದಂಡ ಮುರಿದು ಬೀಳುತ್ತದೆ. ಇದು ಒಂದು ಹೊಸ ಚಲನೆಯಾಗಿರುತ್ತೆ. This will be a move of God. I declare and I decree over the Karnataka. Hallelujah. ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ, ತಾಲೂಕುಗಳಲ್ಲೂ, ಗ್ರಾಮಗಳಲ್ಲೂ, ಪ್ರತಿಯೊಂದು ಕುಟುಂಬಗಳಲ್ಲೂ, ವ್ಯಕ್ತಿಗಳಲ್ಲೂ ಈ ಮೂವ್ ರಿಲೀಸ್ ಮಾಡ್ತಾ ಇದ್ದಾನೆ. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ರಾಜದಂಡದ ಪ್ರಕಟಣೆಯ ಮೂವ್. ಇದೊಂದು ಹೊಸ ಮೂವ್ ಆಗಿ ದೇವರು ಮಾರ್ಪಡಿಸ್ತಾನೆ. God will transfer the scepters. ಕೆಲ
ವ್ಯಕ್ತಿಗಳ ಕೈಗೆ ಅಧಿಕಾರಗಳನ್ನು ಕೊಡ್ತಾರೆ. ಪ್ರೊಫೆಟಿಕಲ್ ಆಕ್ಟ್ ಆಗಿ ಯುವ ತಲೆಮಾರುಗಳು, ಪ್ರೊಫೆಟಿಕಲ್ ಆಕ್ಟ್ ಆಗಿ ಯುವ ತಲೆಮಾರುಗಳ ರೆಪ್ರೆಸೆಂಟೇಟಿವ್ ಆಗಿ ಪಾಸ್ಟರ್ ಚಂದ್ರಮೌಳಿ, ಪಾಸ್ಟರ್ AB, ಯುವ ತಲೆಮಾರುಗಳಾಗಿ Lena, you come. You will carry the vision. ತಲೆಮಾರುಗಳಿಗೂ ಯೆಹೋವನ ದೇವರು ಅಧಿಕಾರ, ಪರಲೋಕದಲ್ಲೂ ಭೂಲೋಕದಲ್ಲೂ ಸಕಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳಿದ ಯೇಸು ಅದನ್ನು ನಮಗೆ ಕೊಟ್ಟನು, ಸಭೆಗೆ ಕೊಟ್ಟನು. ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಒಂದು ಯುವ ತಲೆಮಾರುಗಳ ಮೇಲೆ, ಮುಂದಿನ ತಲೆಮಾರುಗಳ ಮೇಲೆ ಈ ರಾಜದಂಡದ ಪ್ರಕಟಣೆಯ ಹಲ್ಲೆಲೂಯಾ. ಹೋಲ್ಡ್ ಇಟ್. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ದ ಯಂಗರ್ ಜನರೇಷನ್, ಮುಂದಿನ ತಲೆಮಾರು, ಯುವ ತಲೆಮಾರು ನಮಗಿಂತ ಶಕ್ತರು, ಪ್ರಬಲರು, ವಾಕ್ಯದಲ್ಲಿ ನಿಪುಣರು, ಪ್ರವಚನಾತ್ಮದಲ್ಲಿ ಮೂವ್ ಮಾಡುವವರು, ಪ್ರಕಟಣೆ ಉಳ್ಳವರು, ರಾಜದಂಡದ ಪ್ರಕಟಣೆ ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ರಿಲೀಸ್ ಮಾಡ್ತೇನೆ. ನಾನು ಇವರು ಮೂವರನ್ನ ಕರೆದಿದ್ದ ರೆಪ್ರೆಸೆಂಟೇಟಿವ್ಸ್. ದೇರ್ ಈಸ್ ಎ ಯಂಗರ್ ಜನರೇಷನ್, ಒಂದು ತಲೆಮಾರು ಈ ರಾಜದಂಡದ ಅಭಿಷೇಕ, ಇದರ ಅಧಿಕಾರ ಏನು ಅಂತ ಅರ್ಥ ಮಾಡ್ಕೊಂಡು ಚಲಿಸುವ, ಅವರು ಹೋಗುವ ಸ್ಥಳಗಳಲ್ಲಿ, ಪಾದ ಇಡುವ ಸ್ಥಳಗಳಲ್ಲಿ, ಆಫೀಸ್ಗಳಲ್ಲಿ, ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ, ಮನೆಗಳಲ್ಲಿ, ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ, ಅಲ್ಲೆಲ್ಲೂಯ ಕಾಲ್ ಇಡುವಾಗ ಅಲ್ಲಿ ದೊರೆತನ ಮಾಡುವ ಕಮಾನ್ ಸಂಬಾಡಿ ಇಬ್ಬರಿಬ್ಬರಾಗಿ ಯೇಸು ಸ್ವಾಮಿ ಕಳಿಸ್ಕೊಟ್ಟಾಗ ಅವರು ಬಂದು ಹೇಳಿದ ರಿಪೋರ್ಟ್, ಸ್ವಾಮಿ ನಿನ್ನ ನಾಮದಲ್ಲಿ ದೆವ್ವಗಳು ಬಿಟ್ಟು ಓಡ್ತಾ ಇದೆ, ನಿನ್ನ ನಾಮದಲ್ಲಿ ಬಂಧನಗಳು ಬಿಚ್ಚಲ್ಪಡ್ತಾ ಇದೆ, ನಿನ್ನ ನಾಮದಲ್ಲಿ ರೋಗಿಗಳು ಸೌಖ್ಯವಾಗ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳಿದ್ರು, ನಾನು ಕಂಡೆ ಸೈತಾನನು ಸಿಡಿಲಿನ ಹಾಗೆ ಕೆಳಗಡೆ ಬೀಳೋದನ್ನು ನಾನು ಕಂಡೆ. ಯೇಸುವಿನ ನಾಮದಲ್ಲಿ 2026ರಲ್ಲಿ ರಾಜದಂಡದ ಪ್ರಕಟಣೆಯ ಆರಂಭವಾಗಿದೆ. ಅದು ಮನೆಗಳಲ್ಲಿ, ಕುಟುಂಬಗಳಲ್ಲಿ, ವ್ಯಕ್ತಿಗಳಲ್ಲಿ, ಬಿಸ್ನೆಸ್ ಅಲ್ಲಿ, ಸೇವೆಯಲ್ಲಿ, ಸಭೆಗಳಲ್ಲಿ ಆರಂಭವಾಗಿದೆ. ಪರಿಶುದ್ಧಾತ್ಮ ನಂಗೆ ಈಗ ಹೇಳಿದ್ರು, ಇನ್ನು ದೇವರು ಇಳಿದು ಬರೋದಲ್ಲ, ದೇವರ ಜನರನ್ನ ಈ ದಂಡವನ್ನು ತಗೊಂಡೋಗೋದು. ಮೋಶೆ ನಿನ್ನ ಕೈಯಲ್ಲಿರೋದೇನು? ಕೋಲು ಕೆಳಗಡೆ ಹಾಕು. ಆಮೇಲೆ ಆ ಕೋಲಿಗೆ ಹೆಸರು ಬದಲಾವಣೆ ಆಯಿತು. ಅದು ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುವ ಕೋಲಾಯಿತು. ಮತ್ತೆ ಆ ಕೋಲಿಗೆ ಹೆಸರು ಬದಲಾವಣೆ ಆಯಿತು. ಅದು ರಾಜದಂಡ, ದೇವದಂಡ, ರಾಜಾದಿರಾಜ, ದೇವದಂಡ. ಆ ದಂಡ ಮೋಶೆ ಕೇಳಿದ, ನಾನು ನಿನ್ನನ್ನು, ಮೋಶೆ ಬಳಿ ದೇವರು ಹೇಳಿದ್ರು, ನಾನು ನಿನ್ನನ್ನು ಫರೋಹನ ಬಳಿಗೆ
ಕಳಿಸುವಾಗ ಮೋಶೆ ಕೇಳ್ದ, ಯಾರು ಕಳಿಸಿದ್ರಂತ ಏನು ಹೇಳಬೇಕು? ಅವಾಗ ಅವನಿಗೆ ಹೇಳಿದ್ರು, ಐ ಆಮ್ ದಟ್ ಐ ಆಮ್, ನಾನು ಇರುವಾತನೇ ಆಗಿದ್ದೇನೆ. ನೀನು ಹೋಗುವಾಗ ಈ ದೇವದಂಡವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗು. ಹಲ್ಲೆಲೂಯಾ. ಇದು ಚಾಚಿದ್ರೆ ಕೆಂಪು ಸಮುದ್ರ ವಿಭಾಗವಾಗುತ್ತೆ. ಇದರಿಂದ ಹೊಡೆದ್ರೆ ಬಂಡೆಗಳು ಸೀಳಿ ನೀರು ಹರಿದು ಬರುತ್ತೆ. ಆರಂಭವಾಗಿದೆ. ವಿಕ್ಟರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯ ಯುವ ತಲೆಮಾರೆ ಆರಂಭವಾಗಿದೆ. ರಾಜದಂಡದ ಪ್ರಕಟಣೆಯ ಆರಂಭವಾಗಿದೆ. ಇದುವರೆಗೂ ಬ್ಲಾಕ್ ಆಗಿರುವ ಪ್ರಾಪರ್ಟಿಗಳ ಮೇಲೆ, ಇದುವರೆಗೂ ಬ್ಲಾಕ್ ಆಗಿರುವ ನಿನ್ನ ಬಿಡುಗಡೆಯ ಮೇಲೆ ಈ ರಾಜದಂಡ ಚಲಿಸಲಿಕ್ಕೆ ಹೋಗುತ್ತೆ. Are you with me? ಆಮೇಲೆ ಇನ್ನು ಸೆಪ್ಟರಲ್ಲೇ ಇದ್ದೀನಿ ನಾನು. ಆಮೇಲೆ ನನಗೆ ಗೊತ್ತು ಸಮಯ ಮುಗೀತು. ಸ್ಟಿಲ್ ಪ್ರಾಫಿಟಿಕಲ್ ವರ್ಡ್, ದೇವರು ಕೊಟ್ಟಿರೋ ಆರೋಗ್ಯದಲ್ಲಿ ಬಲದಲ್ಲಿ ನಿಂತ್ಕೊಂಡು ಕೂಗಿ ಹೇಳ್ತೀನಿ. ಈ ಗಂಟಲ್ಲ ಈ ಆಲೋಚನೆ ಹೇಳದೆ ಇರತಕ್ಕಂತೆ ಶತ್ರು ಏನೆಲ್ಲ ಕುತಂತ್ರ ಮಾಡ್ದ ಗೊತ್ತಾ? ನನ್ನೇನೆ ರಾತ್ರಿ ಒಂದೇ ಮಾತು ಹೇಳಿದೆ ದೇವ್ರ ಹತ್ರ, ಸ್ವಲ್ಪ ಗಾಳಿ ಬಂದರೆ ಸಾಕು, ಅದರಲ್ಲೇ ಪ್ರಸಂಗ ಮಾಡ್ತೀನಿ. ನಿನ್ನ ಆಲೋಚನೆ ನಾನು ಕೂಗಿ ಹೇಳ್ತೀನಿ. ಹಲ್ಲೆಲೂಯಾ. ಇನ್ನು ಯುದ್ಧ ನಿಮ್ದಲ್ಲ, ನೀವು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ಈ ಕೋಲ್ ಚಾಚಿದ್ರೆ, ಈ ದಂಡ ಚಾಚಿದ್ರೆ ಜೀವ ಜೀವ. ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಪಾತಾಳ ಲೋಕದ ಬಲಗಳು ಅದನ್ನು ಸೋಲಿಸಲಾರದು. ಸಿಮೋನನ ಮಗನಾದ ನೂನನ ಮಗನಾದ ಸಿಮೋನೆ, ನೀನು ಪೇತ್ರನು, ನೀನು ಪೇತ್ರನು, ನಿನ್ನ ಬಂಡೆಯ ಚೂರು, ನೀನು ಸ್ಥಿರವುಳ್ಳವನು. ನಿನಗೆ ಸಿಕ್ಕಿದ ಪ್ರಕಟಣೆ ಮೇಲೆ ನಾನು ನನ್ನ ಸಭೆಯನ್ನು ಕಟ್ತೀನಿ. ಇವತ್ತು ಕೆಲವರಿಗೆ ರಾಜದಂಡದ ಪ್ರಕಟಣೆ ಸಿಕ್ಕಿದ ಮೇಲೆ ಕರ್ನಾಟಕದ ಆಧಿಪತ್ಯ ದೇವರ ಸಭೆಯ ಕೈಗೆ ಕೊಡ್ತಾ ಇದ್ದಾನೆ, ಗುರುತದಾಗಿರುತ್ತೆ. ಮೇ ಗಾಡ್ ರಿಚ್ಲಿ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಲಿ. ಎರಡು ಕರಗಳನ್ನು ತಟ್ಟಿ ಗಟ್ಟಿಯಾಗಿ ದೇವರಿಗೆ ಮಹಿಮೆ ಕೊಡ್ರೆ.